ಬೀಗ್ರೆ ಬೀಗ್ರೆ ಹಳಿ ಅಂದ್ರೆ ಹಳಿ ಅಂದ್ರೆ ನನ್ನ ಮಗಳು ಕಂಡವ್ರ ಮನೆ ಕೆಲಸ ಮಾಡ್ತಾವಳೆ. ಏನೋ ದೊಡ್ಡ ಮನುಷ್ಯರು ದೊಡ್ಡ ಸಾವುಕಾರ ಅಂತ ಹೇಳ್ಬಿಟ್ಟು ಈ ಮನೆಗೆ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ರೆ ಇದೇನು ಮಾಡೋದು? ನನ್ನ ಬೇಬಿನ ನಾನು ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಬೆಳೆಸಿದ್ದೆ. ಇವರಿಂದ ನನ್ನ ಬೇಬಿ ಇವತ್ತು ಕಂಡವ್ರ ಮನೆ ಕಸ ಗುಡ್ಸಂಗೆ ಹೋಗ್ಬಿಡ್ತು. ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಇವತ್ತು. ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನನಗೇನು ಸ್ವಲ್ಪ ಇನ್ಫ್ಲೂಯೆನ್ಸ್ ಐತೆ ಅಂತ ಅನ್ಕೊಂಡ್ರೆ ಟಾಪ್ ರೇಂಜಾಗಿ ಇನ್ಫ್ಲೂಯೆನ್ಸ್ ಐತೆ ನನಗೆ. ಒಬ್ಬೊಬ್ರಿಗೂ ಅಲ್ಲಲ್ಲೇ ಗ್ರಾಹಚಾರ ಬಿಡಿಸ್ತೀನಿ. ಬೀಗ್ರೆ ಬೀಗ್ರೆ ಓಹೋ ಬೀಗ್ರು ಬೀಗ್ರು ಬರ್ಬೇಕು ಬನ್ನಿ ಬೀಗ್ರೆ, ಕುಂತ್ಕ ಬನ್ನಿ. ಹಾ, ಕುಂತ್ಕೊಳ್ಳಕ್ಕೆ ಇಲ್ಲಿ ಯಾರವ್ರೆ ಅಂತ ಹೇಳ್ಬಿಟ್ಟು ಕುಂತ್ಕೋಬೇಕು ಬೀಗ್ರೆ. ನೀವು ನನ್ನ ಏನ್ ಅನ್ಕೊಬಿಟ್ಟಿದ್ರ? ನನ್ನ ಮಗಳನ್ನ ನನ್ನ ಮಗಳನ್ನ ಟಾಪ್ 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 ಕಾಲೇಜಾಗ ಓದಿಸಿವ್ನಿ ನಾನು. ಅಷ್ಟೇ ಅಲ್ಲ, ನನ್ನ ಮಗಳಿಗೆ ಮದುವೆ ಮಾಡ್ಕೊಳಕ್ಕೆ ಅಂತ ಕ್ಯೂ ನಿಂತಿದ್ರು 500 ಜನ. ಅಂತದ್ರಾಗೆ ಏನೋ ಒಳ್ಳೆ ಫ್ಯಾಮಿಲಿ ಅಲ್ವಾ, ಒಳ್ಳೆಯವರಲ್ವಾ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾರಲ್ವಾ ಅಂತ ಹೇಳ್ಬಿಟ್ಟು ನಿಮ್ಮ ಫ್ಯಾಮಿಲಿ ಕೊಟ್ಬಿಟ್ಟು ಮದುವೆ ಮಾಡಿದ್ರೆ ನೀವು ಹಿಂಗೆ ನೀವು ಮಾಡೋದು ಅನ್ಯಾಯವಾ? ನನ್ನ ಮಗಳು ನೋಡಿದ್ರೆ ಕಂಡ್ರ ಮನೆ ಮುಸ್ರೆ ತಿಕ್ತಾವಳೆ, ನೀವು ನೋಡಿದ್ರೆ ಸುಮ್ಕೆ ಏನಿಯ ನೋಡ್ಕೊಂಡು ನಿಂತಿದ್ದೀರಲ್ಲ. ಇದೆಲ್ಲ ನನಗೆ ಅನ್ಯಾಯ ಅಂದ್ರೆ ಅನ್ಯಾಯ. ನನ್ನ ಮಗಳನ್ನ ಏನಂತ ಅನ್ಕೊಂಡಿದ್ದೀರಾ ನೀವು? ನೋಡಿ ಬೀಗ್ರೆ, ನಾನೇನು ಅವಳನ್ನ ಅಲ್ಲಿ ಮನೆ ಕೆಲ್ಸಕ್ಕೆ ಅಂತ ಕಳ್ಸಿಲ್ಲ, ಇಲ್ಲ ನಾನೇನು ಕೆಟ್ಟ ಕೆಲಸ ಮಾಡಕ್ಕೆ ಅಂತ ಕಳ್ಸಿಲ್ಲ. ಮಾಡ್ಕೊಂಡ್ರದೆಲ್ಲ ನಿಮ್ಮ ಮಗಳೇನೇನಿಯ. ನಾವು ತಾನೇ ಏನು ಮಾಡೋಕ್ಕಾಯ್ತದೆ? ನಿಮ್ಮ ಮಗಳು ಮಾಡ್ಕೊಂಡ್ರೆ ನಿಮ್ಮ ಮಗಳು ಅನುಭವಿಸ್ತಾವಳೆ. ನಾವೇನಾದ್ರೂ ಇಲ್ಲ ಹೋಗವ ಸಾಲ ಇಸ್ಕೊಂಬಿಟ್ಟು ಬಂದ್ಬಿಟ್ಟು ನೀವು ಅಲ್ಲಿ ಎಲ್ಲ ಖರ್ಚು ಮಾಡ್ಬಿಡು ಅಂತ ನಾನೇನಾರ ಹೇಳುದ್ನ? ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಸಾಲ ಇಸ್ಕೊಬಿಟ್ಟು ಬಂದ್ರು, ನೀವು ಕೊಡ್ದಿದ್ದಕ್ಕೆ ಅವಳು ಇಸ್ಕೊಂಡಿರ್ತಾಳಲ್ಲಿ. ನನ್ನ ಮಗಳನ್ನ ರಾಣಿ ತರ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಬಂದ್ರಲ್ಲ, ಹಳ್ಳಿ ಗಮಾರ ನಿಮ್ಮ ಮಗನ್ ಕೊಟ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡಿದ್ನಲ್ಲ, ಇದಕ್ಕೇನೇನಿಯಾ? ನನಗೆಷ್ಟು ನನ್ನ ಮಗಳಿಗೆ ಅಂತ ನನಗೆಷ್ಟೆಲ್ಲ ಮಾಡಿವ್ನಿ ನಾನು. ಒಂದ ಎರಡ ಎಷ್ಟೆಲ್ಲ ಮಾಡಿವ್ನಿ. ಆದರೆ ನೀವು ನನ್ನ ಮಗಳನ್ನ ಅನ್ಯಾಯವಾಗಿ ಹಾಳು ಮಾಡಿಬಿಟ್ರಿ ನೀವಂತೂ. ನಂಗೆ ಎಷ್ಟು ಹೊಟ್ಟೆ ಉರಿತೈತೆ ಅಂತ ಹೇಳಿದ್ರೆ ಆಯ್ತಿಲ್ಲ, ನನಗಂತೂ ಸಹಿಸಕ್ಕೆ ಏನೇ ಆಯ್ತಿಲ್ಲ. ನಂಗಂತೂ ಹಿಂಗೆಲ್ಲ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೇ ಏನೇ ಇರಲಿಲ್ಲ. ನನ್ನ ಮಗಳಿಗೆ ಅನ್ಯಾಯ ಅಂದರೆ ಅನ್ಯಾಯ ಮಾಡಿಬಿಟ್ಟಿದ್ದೀರಾ ನೀವಂತೂ. ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಎಲ್ಲರೂ ಸೇರಿ ಪಂಚಾಯತಿ ಕಲಾಗ್ತೀನಿ. ನನ್ನ ಮಗಳನ್ನ ರಾಣಿ ಥರ ನೋಡ್ಕೊತೀರಾ ಅಂತ ಕೊಟ್ಟು ಮಾಡಿದ್ದು ಎಲ್ಲಿ ನಾನು ಅಳಿಯ ದೊಡ್ಡದಾಗಿ ಹೇಳ್ಬಿಟ್ನಲ್ಲ. ಬಿಗ್ರೆ, ಏನಾಯ್ತು ಅಂತ ಹೊಸಿ ಕೇಳ್ಬಿಟ್ಟು ನೋಡ್ಬಿಟ್ಟು ಮಾತಾಡಿ. ನಾವೇನು ನಿಮ್ಮ ಮಗಳ ವಿಚಾರಕ್ಕೆ ಹೋಗಿಲ್ಲ. ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಅವಳೇನೇ ಹೋಗಿ ಪಾರಕ್ಕೂತಾಗ 50,000 ರೂಪಾಯಿ ಇಸ್ಕೊಂಡ್ಬಿಟ್ಟು ಅವಳೇನೆಯ ತಿರುಗ್ಸ ನಾನು ಅಡಾಯಿಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಅಡಾಯಿಕ್ಕಿರೋದು. ಅವಳೇ ಅಡಾಯಿಕೊಂಡವಳು ನಾವೇನು ಮಾಡೋಕ್ಕಾಯ್ತದೆ? ನಮ್ಮನ್ನು ಕೇಳ್ಬಿಟ್ಟೇನಾರ ಮಾಡಿದ್ರೆ ಹಿಂಗಲ್ಲ ಕಣವ ಹಿಂಗೆ ಅಂತ ಹೇಳ್ತಿದ್ವಿ. ಏನಮ್ಮ, ಏನಾಯ್ತಮ್ಮ ಇವಾಗ? ಓಹೋ ಹೊಳಿ ಅಂದ್ರೆ ಬಂದ್ರ? ನನ್ನ ಮಗಳನ್ನ ರಾಣಿ ತರ ನೋಡ್ಕೊತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಕೊಟ್ಬಿಟ್ಟು ಮದುವೆ ಮಾಡಿದ್ದಕ್ಕೆ ನನ್ನ ಮಗಳನ್ನ ಭಿಕ್ಷುಕಿ ಮಾಡ್ಬಿಟ್ಟು ಮನೆ ಕೆಲಸದೊಳಗೆ ಮಾಡ್ಬಿಟ್ರ ನೀವಂತೂ? ನನ್ನ ಮಗಳನ್ನ ನೀವೇನ್ ಅನ್ಕೊಂಡಿದ್ದೀರಾ ನೀವು? ನಿಮ್ ಮಗಳಿಗೋಸಿ ಬುದ್ಧಿ ಕಡಿಮೆ ಅಂತ ಅನ್ಕೊಂಡಿದೀನಿ ಕಣತ್ತೆ. ಇದೇನು ಹೇಳಿ ಅಂದ್ರೆ ನನ್ನ ಮಗಳ ಬಗ್ಗೆ ಹಿಂಗೆ ಮಾತಾಡ್ತೀರಾ? ನೀವಿನ್ನೂ ಹಳ್ಳಿ ಗುಗ್ಗು. ಆದರೆ ನನ್ನ ಮಗಳು ಸ್ಟ್ಯಾಂಡರ್ಡ್. ಹಂಗೆ ಬೆಳೆಸಿವ್ನಿ ನನ್ನ ಮಗಳನ್ನ ನಾನು. ಸ್ಟ್ಯಾಂಡರ್ಡ್ ಆಗಿ ಹಳ್ಳಿನಾಗಿದ್ರು ಪ್ಯಾಟೆ ಲೆವೆಲಾಗಿ ಬೆಳೆಸಿವ್ನಿ ನನ್ನ ಮಗಳನ್ನ. ನಿಮಗೆ ಕೊಟ್ಬಿಟ್ಟು ಮದುವೆ ಮಾಡಿದ್ರೆ ಕಂಡ್ರ ಮನೆ ಮುಸ್ರೆ ತಿಕ್ತಾ ಇದ್ರು ನೋಡ್ಕೊಂಡು ಕುಂತಿದ್ದೀರಾ. ಹೋಗ್ಬಿಟ್ಟು ನಿಮ್ಮ ಹೆಂಡತಿನ ವಾಪಸ್ ಕರ್ಕೊಂಡ್ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಯಾವ ಯೋಚನೆ ಇಲ್ವಾ ನಿಮಗೆ? ಅತ್ತೆ, ಸಾಲ ಮಾಡು ಅಂತ ನಾನು ಹೇಳಿರಲಿಲ್ಲ. ಸಾಲ ಮಾಡಿದವಳು ಅವಳು, ಅನುಭವಿಸ್ತಿರೋಳು ಅವಳು. ನಾನು ತಾನೇ ಏನು ಮಾಡೋಕ್ಕಾಯ್ತದೆ ಅತ್ತೆ? ನಾನೇನಾದ್ರೂ ಹೋಗ್ಬಿಟ್ಟು ಕಾಲು ಹಿಡ್ಕೊಂಡ್ಬಿಡಕ್ಕಾಯ್ತದ? ಹೋಗ್ಬಿಟ್ಟು ಪಾರಾಕುಂದು ನೀವೇ ಹೇಳಿ. ಅವಳು ಬುದ್ಧಿ ಬರಲಿ, ಸುಮ್ಕಿರಿ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಅವಳು. ಯಾರಿಗೆ ಹೇಳ್ಬಿಟ್ಟು ಅವಳು ಸಾಲ್ವ ಇದು ಮಾಡಬೇಕಿತ್ತು? ಅಯ್ಯೋ 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 ಅಯ್ಯೋ, ನನ್ನ ಮಗಳು ಸಂದಾಕಿರ್ಬೇಕು, ನನ್ನ ಮಗಳು ಸಂದಾಕಿರ್ಬೇಕು, ನನ್ನ ಒಳಿಯ ಸಂದಾಕಿರ್ಬೇಕು ಅಂತ ಎಷ್ಟೆಲ್ಲ ಮಾಡಿದೆ ನಾನಂತೂ. ಆದರೆ ನೀವು ನಿಮ್ಮ ಮನೆಯಾಗೆ ನಾನು ಹೆಣ್ಣು ಕೊಟ್ಟಿದ್ದೇನೆ, ಹೆಚ್ಚು ಎಣ್ಣೆ ಸಿಕ್ತಿರ್ಲಿಲ್ಲ ಅಂತಾದ್ರಾಗೆ ಒಡವೆ ಎಲ್ಲನೂ 100 ಗ್ರಾಮ್ ಒಡವೆ ಮಾಡಿಸ್ಬಿಟ್ಟು ನಿಮಗೆ ಕೊಟ್ಟಿವ್ನಿ. ನನ್ನ ಮಗಳಿಗೂ ಲಾಂಗ್ ಚೈನು 60 ಗ್ರಾಮ್ ಲಾಂಗ್ ಚೈನು. ಆಮೇಲೆ 25 ಗ್ರಾಮ್ ನಕ್ಲೀಸು. ಎಷ್ಟಾಯ್ತು? 60, 70, 85 ಪ್ಲಸ್ ಉಂಗ್ರ ವಾಲೆ ಎಲ್ಲ ಸೇರಿ ನನ್ನ ಮಗಳಿಗೆ ಅಂತ 100 ಗ್ರಾಮ್ ಒಡವೆ ಕೊಟ್ಟಿವ್ನಿ. ಮದುವೆ ಮಾಡ್ಬಿಟ್ಟು ನಾನು ಸುಮ್ಮನೆ ಮದುವೆ ಮಾಡ್ಬಿಟ್ಟು ಕೊಟ್ಟಿಲ್ಲ. ಅತ್ತೆ, ಕೊಟ್ಟಿರೋ ಒಡವೆ ಎಲ್ಲನೂ ವಾಪಸ್ ಇಸ್ಕೊಂಡು ಹೋಗ್ಬಿಟ್ಟು ನೀವೇನಿಯ ಕಷ್ಟ ಅಂತ ಬ್ಯಾಂಕ್ ಅಡಾಯಿಕ್ಕಿದಿರಲ್ಲ ಅತ್ತೆ. ಇಲ್ಲಿ ಗಂಟನೂ ಕೊಟ್ಟೇ ಇಲ್ಲ. ಮಗ ಇರೋದೆಲ್ಲ ಯಾಕ್ಲಾ? ಅಯ್ಯೋ 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 ಅಯ್ಯೋ, ಕಷ್ಟ ಕೊಟ್ಟಿರೋದು ಮಾತಾಡ್ತೀರಾ ನೀವು? ಎಂತ ದರಿದ್ರು ಫ್ಯಾಮಿಲಿ ಕೊಟ್ಬಿಟ್ಟೆ ನನ್ನ ಮಗಳನ್ನ ಅಂತ ಹೇಳಿದ್ರೆ ಹೌದು, ಇಸ್ಕೊಂಡೋಗಿದ್ದೀನಿ, ವಾಪಸ್ ಕೊಡ್ತೀನಿ ಬಿಡಿ. ನೀವೇ ಮದುವೆ ಮಾಡ್ಕೊಂಡು 15 ದಿನಕ್ಕೆ ಇಸ್ಕೊಂಡು ಹೋದ್ರು. 15 ದಿವಸ ಆದ್ಮೇಲೆ ನೀವು ಹಿಂಗೆ ಬಂದ್ಬಿಟ್ಟು ಹಿಂಗೆ ಮಾಡ್ತಿದ್ದೀರಲ್ಲ. ನಾವೇನಾರ ಹೇಳಿದ್ವಾ ಇವಾಗ ಯಾಕೆ ಇಸ್ಕೊಂಡ್ರಿ ಅಂತ ಏನಾರ ಕೇಳಿದ್ವಾ? ಇಲ್ಲ. ಮದುವೆ ಆದಾಗಿಂದ ನೋಡ್ತಾ ಇದ್ದೀನಿ, ನಿಮ್ಮದೇ ರೂಲ್ಸು, ನಿಮ್ಮದೇ ರೆಗ್ಯುಲೇಷನ್ಸು. ನೀವು ಏನು ಮಾಡಿದ್ರೆ ಅದಕ್ಕೆ ನಾವು ತಲೆ ಆಡಿಸ್ಬೇಕು. ನಿಮ್ಮ ಮಗಳು 10 ಪೈಸದ ಕೆಲಸ ಮಾಡಲ್ಲ ಮನೆಗೆಲ್ಲನೂ. ಅಷ್ಟು ಸಾಲದು ಅಂತ ಹೇಳಿ ಅವಳು ಮೇಕಪ್ಗೆ ಅರ್ಧ ದುಡ್ಡು ಖರ್ಚು ಆಯ್ತದೆ. ಅಂಥದ್ರಾಗ ಆದರೂ ನಾನು ಮಾಡ್ಕೊಂಡು ಸಹಿಸ್ಕೊಂಡು ಹೋಯ್ತಾ ಇವ್ನಿ. ಏನು ಮಾಡಿದ್ರು ನಿಮ್ಮ ಮಗಳು ಆಡಿದ್ದೆ ಆಟ ಹೋಗಿ ಸಾಲ ಮಾಡ್ಕೊಂಡ್ಬಿಟ್ಟು ಬಂದರೆ ನಾನು ಏನು ಮಾಡೋಕ್ಕಾಯ್ತದೆ? ತಗೊಂಡೋಗಿರೋ ಒಡವೆ ಎಲ್ಲ ನೀವೇ ಅಡ ಇಕ್ಕೊಂಡು ಏನೋ ಮಾಡ್ಕೊಂಡಿದ್ದೀರ, ನನಗೆ ಅದೆಲ್ಲ ಗೊತ್ತಿಲ್ಲ. ನೋಡಿ, ನಿಮ್ಮ ಮಗಳು ಬೇಕಾ? ನೀವೇನು ಇದು ಮಾಡಬೇಕಾ? ಏನೋ ಈ ಅಡಾಯ್ಕಿರೋ ಒಡವೆ ತಗೊಬಿಟ್ಟು ಬರ್ರಿ, ನಾನು ಮತ್ತೆ ಅಡಾಯ್ಕ್ಬಿಟ್ಟು 50,000 ರೂಪಾಯಿ ಮಗಳನ್ನ ಬಿಡಿಸ್ಕೊಬಿಟ್ಟು ಬರ್ತೀನಿ. ಅಬ್ಬಬ್ಬಬ್ಬ, ಚುಚ್ಚುಮ್ಮಿ 50,000 ರೂಪಾಯಿಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಜುಜ್ಜುಮ್ಮಿ 50,000 ರೂಪಾಯಿಗೆ? ಬಾವ, ಜುಜ್ಜುಮ್ಮಿ 50,000 ರೂಪಾಯಿ ನೀವೆಲ್ಲ ಇಷ್ಟೆಲ್ಲ ಮಾತಾಡೋದು ತೆಪ್ಪು ಬಾವ. ಜುಜ್ಜುಮ್ಮಿ 50,000 ರೂಪಾಯಿಗೆ ಇಷ್ಟೆಲ್ಲ ಯಾಕೆ ಬಾವ ಮಾತಾಡ್ತಾ ಇದ್ದೀರಾ? ಜುಜ್ಜುಮ್ಮಿ ತಾನೇ ಅದು 50,000 ರೂಪಾಯಿ. ಅದೇ ಮತ್ತೆ ಬುದ್ಧಿ ಸುಮ್ಕಿರಿ ಅತ್ತೆ. ಅಯ್ಯೋ ಆಂಟಿ, ಆ ಜುಜ್ಜುಮ್ಮಿ 55,000 ರೂಪಾಯಿನ ಸುಮ್ಮನೆ ನೀಯ ಕೊಡಿ ನನಗೆ.
ನಾನೇ ಹೋಗ್ಬಿಟ್ಟು ನಮ್ಮ ಅಕ್ಕನ್ನ ಪ್ರೇಮಕ್ಕನ್ನ ಬುಡಿಸ್ಕೊಂಡ್ಬಿಟ್ಟು ಬರ್ತೀನಿ. ಕೊಡಿ ಕೊಡಿ, ನಿಮ್ಗೆ ಜುಜುಮಿ 55,000 ರೂಪಾಯಿ ಅಲ್ವಾ? 50,000 ಕೊಡಿ, 5,000 ರೂಪಾಯಿ ನಾನೇ ಹಾಕ್ಬಿಟ್ಟು ಬುಡಿಸ್ಕೊಂಡ್ಬಿಟ್ಟು ಬರ್ತೀನಿ. ಕೊಡಿ 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 ಆಂಟಿ, ಜುಜುಮಿ 50,000 ರೂಪಾಯಿನ ಕೊಡಿ. ಏ ಕೊಡಿ ಆಂಟಿ, ನಮ್ ಬಾವುಂಗೆ ಅದು ಶಾನೆ ದೊಡ್ಡ ದುಡ್ಡು ಇರ್ಬೋದು, ಆದ್ರೆ ನಿಮ್ಗೆ ಜುಜುಮಿ ಅಲ್ವೇ? ನಿಮಗ್ ಜಸ್ಟ್ ಜುಜುಮಿ ಅಲ್ವೇ? ಕೊಡಿ ಆಂಟಿ. ನೀವ್ ಯಾಕೆ ಯೋಚನೆ ಮಾಡ್ತಾ ಇದ್ರ ಆಂಟಿ? ಜುಜುಮಿ 50,000 ರೂಪಾಯಿಗೆಲ್ಲ ಬಂದ್ಬಿಟ್ಟು ಇಷ್ಟೆಲ್ಲ ಕಿತ್ತಾಡ ಅವಶ್ಯಕತೆ ಐತಾ ಆಂಟಿ? ಆ ಜುಜುಮಿ 50,000 ರೂಪಾಯಿನೇ ತಗೊಂಡೋಗ್ಬಿಟ್ಟು ಪಾರಕ್ಕಂಗ್ ಕೊಟ್ಟಿದ್ರೆ ಹಂಗೆ ಮಗಳನ್ನ ಬಿಟ್ಬಿಡಳು. ಆಂಟಿ ನಡೀರಿ, ಹೋಗ್ಬಿಟ್ಟು ಆ ಜುಜುಮಿ ಅಮೌಂಟ್ ನ ನೀವು ಕೊಟ್ಬಿಟ್ಟು ಬಿಡಿಸ್ಕೊಂಡ್ಬಿಟ್ಟು ಬರೋಣ. ನಾನು 500 ರೂಪಾಯಿ ನಿಮ್ಗೆ ಕೊಡ್ತೀನಿ, ಎಕ್ಸ್ಟ್ರಾ ಬೇಕಾದ್ರೆ ಬಡ್ಡಿ ಗಿಡ್ಡಿದೆಲ್ಲನೂ. ಜುಜುಮಿ ಯಾವ ಲೆಕ್ಕ? ಆ ಜುಜುಮಿಗೋಸ್ಕರ ಬಂದು ಕಿತ್ತಾಡ್ತಿದ್ದೀರಾ ನೀವು? ಅಯ್ಯೋ ಬಾವ, ನೀವು ನಿಮ್ಮ ಒಳ್ಳೆ ಅತ್ತೆನ ಪಡ್ಕೊಬಿಟ್ಟಿದ್ರ ನೀವಂತೂ. ಅವ್ರಿಗೆ 50,000 ರೂಪಾಯಿ ಎಲ್ಲ, ಜುಜುಮಿ 50,000 ರೂಪಾಯಿ ಅಷ್ಟೇ, ಅವ್ರಿಗೆ ಲೆಕ್ಕನೇ ಇಲ್ಲ. ಇವಳನ್ನ ಎಲ್ಲಿಂದ ಹಿಡ್ಕೊಂಡ್ಬಿಟ್ಟು ಬಂದ್ರು? ಇವಳನ್ನ ಏನಾರ ಹೇಳು ಮುಜ್ಜಿಗೆ ಬಂದ್ಬಿಡ್ತಾಳೆ ನಂಡೆಲಿಕ್ಲಿ ಅಂತ. ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತಾನೆ ದೇವ್ರು ಮುಟ್ಟಿಸ್ಬಿಟ್ಟವನೆ ಅಂತ ಅನಿಸ್ತದೆ. ಈ ಬಿತ್ರಿಗೆ ಮೊದಲು ಬುದ್ಧಿ ಕಲಿಸ್ಬೇಕು. ಎಲ್ಲಿಂದ ಹಟ್ಟು ಕಾಯಿಸ್ಕೊಂಡ್ಬಿಡ್ತಾಳೆ ಅವಾಗ ಅಂತ ಗೊತ್ತಾಗಕ್ಕಿಲ್ಲ. ಅಲ್ಲಿ ಪಾರಕ್ಕನ ಮನೆ ಮುಂದೆನೇ ಬಂದು ಫೋನ್ ಮಾಡಿ ಮುರವಾದಿ ಕಳೆದ್ಬಿಟ್ಲು ನನಗೆ, ಅವ್ರಿಗೆ ಅಂತ ಹೇಳಿ. ಇಲ್ಲಿ ಬಂದು ಇಲ್ಲೂ ಮುರವಾದಿ ಕಳಿತಾವಳೆ. ಇವಳಿಗೆ ಶಾನೆ ಕೊಬ್ಬು. ಇವಾಗ ನಾನು ಕ್ಯಾಶ್ ತಂದಿಲ್ಲ, ನಮ್ಮೂರಾಗ ATM ಐತೆ ಆಂಟಿ. ATM ಹೋಗ್ಬಿಟ್ಟು ಬಿಡಿಸ್ಕೊಂಡ್ಬಿಟ್ಟು ಬರೋಣ. ಕೊಡಿ ಆಂಟಿ ATM ನ. ನಾನು ATM ನ ಮನೆಗೆ ಮರ್ತ್ಬಿಟ್ಟು ಬಂದೀವ್ನಿ. ಪರವಾಗಿಲ್ಲ ಕೊಡಿ ಆಂಟಿ. ಇದು ಕೊಡಿ, ಫೋನ್ ಪೇ ನನಗೆ ವರ್ಕ್ ಮಾಡ್ತೀನಿ, ಕೊಡಿ ಆಂಟಿ ಇಲ್ಲಿ. ನನ್ನ ಫೋನ್ ಪೇ ಅವೆಲ್ಲ ಯೂಸ್ ಮಾಡಕ್ಕಿಲ್ಲ ನಾನು. ಎಷ್ಟು ಒಳ್ಳೆಯವರು. ಸರಿ, ಬ್ಯಾಂಕ್ ಓಪನ್ ಆಗೈತೆ ಬರ್ರಿ, ಹಂಗೇನೇ ಬರೆದ್ಬಿಟ್ಟು ಹಂಗೇನೇ ಬಿಡಿಸ್ಕೊಂಡ್ಬಿಟ್ಟು ಬನ್ನಿ. ಬನ್ನಿ ಹೋಗನಿ. ಬಾಬಾ, ನನ್ನ ಪಾಸ್ಬುಕ್ ಗಿಸ್ಬುಕ್ ಏನೂ ತಗೊಬಿಟ್ಟೆ ಬಂದಿಲ್ಲ ನಾನು. ಹಂಗೆ ಬಂದೀವ್ನಿ. ಸರಿ, ಕತ್ತಾಗಿರೋ ಚೈನ್ ಮುಚ್ಕೊಡಿ. ಹೋಗ್ಬಿಟ್ಟು ಅಡ ಇಟ್ಬಿಟ್ಟು 50,000 ರೂಪಾಯಿ ಎತ್ಕೊಂಡ್ಬಿಟ್ಟು ಬರ್ತೀನಿ. ಆಮೇಕಿಂದ ಹೋಗಿ ನಿಧಾನಕ್ಕೆ ಹೋಗಿ ಬಿಡಿಸ್ಕೊಂಡ್ರೆ ಆಯ್ತು. ಕೊಡಿ ಆಂಟಿ, ಸುಮ್ಕೆ ಅದು ಇದು ಹೇಳ್ಬೇಡಿ ನೀವು. ನಿಮ್ಮ ಮಗಳಿಗಿನ್ನ ಹೆಚ್ಚ ಆಂಟಿ ಆ ಚೈನು. ಕೊಡಿ ಆಂಟಿ ಇಲ್ಲಿ. ನನ್ ಚೈನು ಬಂಗಾರ ಚೈನು ಇರೋದು ಒಂದೇಳೆ ಅಲ್ಲ, ನನ್ ಗಂಡ ಪ್ರೀತಿಯಿಂದ ಕೊಡ್ಸಿರೋ ಚೈನ್ ಅದು. ಆ ಚೈನ ಬಿಚ್ಕೊಡಕ್ ಆಗ್ತದಾ? ಅಲ್ಲ ಆಂಟಿ, ಜುಜುಮಿ 50,000 ರೂಪಾಯಿಗೆ ಲೆಕ್ಕ ಹೇಳ್ದಿರೋರು ನೀವು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀರ? ಜುಜುಮಿ ಇವೆಲ್ಲ ನಿಮ್ಗೆ ಯಾವ ಲೆಕ್ಕ? ಜುಜುಮಿ ಅಷ್ಟೇ ನೆನೆಯ ನೋಡಿ. ಇದಕ್ಕೆಲ್ಲ ಚಿಂತೆ ಯಾರ ಮಾಡ್ತಾರ? ಕೊಡಿ ಕೊಡಿ ಕೊಡಿ, ನೀವು ಸುಮ್ಮನೆ ಕೊಡಿ. ಈ ಜುಜುಮಿಗೆಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ. ಜುಜುಮಿನೇ ಕೊಡಿ ಕೊಡಿ ಸುಮ್ಮನೆ ಚೈನ್ನ. ನಾನು ಕೊಡಲ್ಲ. ನನ್ನ ಗಂಡ ನನಗೆ ಪಿರುತಿಯಿಂದ 15 ಗ್ರಾಮ್ ಮಾಡಿಸ್ಕೊಟ್ಟವ್ನಿ. ಪಿರುತಿಯಿಂದ ಅಕ್ಕ ಅಂತೇಳಿ. ಈಗಿನ ರೇಟ್ ಕೇಳಿ 13,000 ಗ್ರಾಮು. ನಾನು ಕೊಡಕ್ಕಿಲ್ಲ. ಅಯ್ಯೋ ಆಂಟಿ, ಚುಚ್ಚುಮಿ 50,000 ನಿಮ್ಗೆ. ಆ ಚುಚ್ಚುಮಿ 15 ಗ್ರಾಮ್ಗೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಕೊಡಿ 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 ಕೊಡಿ. ಅವ್ವ, ನಾನು ಕೊಡಕ್ಕಿಲ್ಲ ಚೈನಾ, ನಾನು ಕೊಡಕ್ಕಿಲ್ಲ. ನನ್ ಗಂಡ ಕೊಡ್ಸಿರ ನಾನು ಕೊಡಕ್ಕಿಲ್ಲ. ಜುಜುಮಿ 100 ಗ್ರಾಮ್ ಬಂಗಾರನ ಎತ್ಕೊಂಡೋಗ್ಬಿಟ್ಟು ಬ್ಯಾಂಕಾಗ ಅಡ ಇಕ್ಬಿಟ್ಟು ಮಡಗಿದ್ದೀರಾ. ಅದು ನಿಮ್ಗೇನು ಲೆಕ್ಕ ಅಲ್ಲ, ಜುಜುಮಿನೇ ಅಲ್ವಾ? ಆ 100 ಗ್ರಾಮ್ ಮಡವೆ ಹೋಗ್ಬೋದು, ನೀವು 15 ಗ್ರಾಮ್ ಮಡವೆ ಹೋಗ್ಬಾರ್ದಾ? 50,000 ರೂಪಾಯಿ ಜುಜುಮಿ. ನಮ್ಮ ಬಾವಂಗ್ ಜುಜುಮಿ ಇರ್ಬೋದು, ನೀವು ಜುಜುಮಿ ಅಲ್ವಲ್ಲ? ಬನ್ನಿ ಮಗಳನ್ನ ಬಿಡಿಸ್ಕೊಬಿಟ್ಟು ಬರೋಣ. ನಾಲ್ಗೆ ಐತೆ ಅಂತ ಹೇಳ್ಬಿಟ್ಟು ಯಾವ್ದು ನ್ಯಾಯ ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡಕ್ಕೆ ಹೋಗ್ಬೇಡಿ. ಎಲ್ಲ ನ್ಯಾಯ ತಿಳ್ಕೊಂಡು ಮಾತಾಡಿ. ನಿಮ್ಮ ಮಗಳಿಗೆ ಇಲ್ಲಿ ಯಾರು ನಮ್ಮ ಅತ್ತೆನೂ ಹೇಳಿರಲಿಲ್ಲ, ನಮ್ಮ ಭಾವನೂ ಹೇಳಿರಲಿಲ್ಲ. ಬಿಸ್ನೆಸ್ ಮಾಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರನ್ನೂ ಹೇಳಿರಲಿಲ್ಲ. ಮಾಡ್ಕೊಂಡಿರೋದೆಲ್ಲನೂ ನಿಮ್ಮ ಮಗಳೇನೇನಿಯ ಸಾಲಾಗಿಲ್ಲ ಮಾಡಿ ಅಗ್ರಿಮೆಂಟ್ ಮಾಡಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬುಲ್ಡೆ ಹೊಡೆದ್ಬಿಟ್ಟು ಬಂದಿರೋದು ನಿಮ್ಮ ಮಗಳೇನೇನಿಯ. ಮಾಡಿದ್ದುಣ್ಣು ಮಾರಾಯ ಅಂತ ಹೇಳ್ಬಿಟ್ಟು ಮಾಡಿದ ಕೆಲ್ಸಕ್ಕೆ ತಕ್ಕನಾಗ ಹೋಗಿ ತಗ್ಲಾಕೊಂಡವಳೆ ಅಷ್ಟೇನೇನಿಯ. ಕುಂತ್ಕೊಂಡು ನಿಮ್ಮ ತಪ್ಪಿರ್ಬೇಕಾದ್ರೆ ನೀವು ಇಷ್ಟೊಂದು ಕಿರ್ಚಾಡೋದು ಶಾನೆ ತಪ್ಪು. ಹಸಿ ತಗ್ಗಿ ಬಗ್ಗಿ ಮಾತಾಡ್ಬೇಕು. ನಿಮ್ಮಷ್ಟೇ ಅವ್ರಿಗೂ ವಯಸ್ಸಾಗೈತೆ, ನಮ್ಮ ಅತ್ತೆಗೂ ಈ ಪಾರ್ಟಿ ಬಿಲ್ಡಪ್ಪು. ಓಹೋ, ದೊಡ್ಡ ಮನೆತನ ಆಗಿದ್ರೆ 50,000 ರೂಪಾಯಿ ನಿಮ್ಮ ಮಗಳು ತಾನೇ ತೆಪ್ಪು ಮಾಡಿರೋದು. ನಮ್ಮ ಅತ್ತೇನು ವರದಕ್ಷಿಣೆ ಕಿರುಕುಳ ಕೊಟ್ಟಿಲ್ಲ. ನಮ್ಮ ಭಾವ ಏನು ಕಿರುಕುಳ ಕೊಟ್ಟಿಲ್ಲ. ಕೊಡ್ತಿರೋದು ನಿಮ್ಮ ಮಗಳೇನಿಯ. ಇಷ್ಟೊಂದು ಮಾತಾಡೋದು ತೆಪ್ಪಲ್ವಾ ಆಂಟಿ? ಜುಜುಮಿ 50,000 ರೂಪಾಯಿ ಹಿಂಗೆಲ್ಲ ಮಾತಾಡಬಾರ್ದು ಆಂಟಿ. ನಮ್ಮ ಪೊತ್ತಿ ಅಂದರೆ ಪೊದ್ದಿನೇ ನೀ ಬಿಡಪ್ಪ. ಇಲ್ಲಿ ಇಟ್ಕೊಂಡಿತ್ತಳೋ ತಲೆ ಎಲ್ಲನೂ ಸೂಪರು. ನಮ್ದು ನಮ್ಮ ವಂಶದ ಬಗ್ಗೆ ಚೀಪಾಗಿ ಮಾತಾಡ್ಬೇಡ. ನನ್ನ ಮಗಳಿಗೆ ಅರ್ಧ kg ಬಂಗಾರ ಕೊಡ್ಸೋ ಕೆಪಾಸಿಟಿ ನನಗೈತೆ, ಕೊಡಿಸ್ತೀನಿ. ಬುಡಿಸ್ಕೊಬಿಟ್ಟು ಬರ್ತೀನಿ. ಹಂಗೆ ನೀವು ಒಡವೆ ಎಲ್ಲನೂ ಬುಡಿಸ್ಕೊಂಬಿಟ್ಟು ಬಂದು ಎಲ್ಲನೂ ಮಾಡ್ತೀನಿ. ನನ್ನ ಮಗಳಿಗೆ ಹೆಂಗೆ ಸ್ಟ್ಯಾಂಡರ್ಡ್ ಆಗಿ ಇಕ್ಕಬೇಕು ಅಂತ ನನಗೆ ಗೊತ್ತು. ನನ್ನ ಮಗಳನ್ನ ನನಗೆ ಗೊತ್ತಿಲ್ದಿರ ಮನೆಯಿಂದ ಏನು ಕೊಟ್ಟಿಲ್ಲ, ಇಲ್ಲಿಗೆ ಎಲ್ಲ ಸಂದಕ್ಕಿರೋ ಮನೆಯಿಂದ ಏನೇ ಕೊಟ್ಟಿವ್ನಿ. 50,000 ರೂಪಾಯಿ ತಾನೇ, ನಾನೇ ನನ್ನ ಮಗಳಿಗೆ ಕೊಟ್ಬಿಟ್ಟು ಬುಡಿಸ್ಕೊಂಬಿಟ್ಟು ಬರ್ತೀನಿ. ನನಗೆ ಅದು ಯಾ ಲೆಕ್ಕ ಹೇಳು? ಅದೇ ಮತ್ತೆ ಇನ್ನು ಯಾ ಲೆಕ್ಕ ಹೇಳು? ಬುಡಿಸ್ಕೊಂಬಿಟ್ಟು ಬರ್ತೀರಾ? ಬುಡಿಸ್ಕೊಂಬಿಟ್ಟು ಬರ್ತೀನಿ. ಬುಟ್ಟೆ ನನ್ನ ಮಗಳನ್ನ ನಿಮ್ಮ ಹತ್ರ ಗೊತ್ತಿಲ್ಲ, ನನ್ನ ಹತ್ರನೂ ಗೊತ್ತಿರಕ್ಕಿಲ್ವೇ? ಹೋಗಿ ಬ್ಯಾಂಕ್ ಹೋಗಿ ದುಡ್ಡು ಬಿಡಿಸ್ಕೊಂಬಿಟ್ಟು ಬಂದು ನನ್ನ ಮಗಳನ್ನ ಬಿಡಿಸ್ಕೊಂಬಿಟ್ಟು ಬರ್ತೀನಿ. ನೋಡನಿ ಆಮೇಕಿಂದ ಏನಾಯ್ತದೆ ಏನು ಬಿಡ್ತದೆ ಅಂತ ಹೇಳ್ಬಿಟ್ಟು. ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ಮಗಳು ನಾನು ಸ್ಟ್ಯಾಂಡರ್ಡ್ ಆಗಿ ಇಕ್ಕತ್ತೀನಿ. ಇಟ್ಕೊಳ್ಳಿ, ಬೇಡ ಅಂದರೆ ಯಾರು? ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ. ಯಾರು ನಿಮ್ಮನ್ನ ಕೇಳ್ತಾರೆ? ಸೂಪರ್ ಆಗಿ ಇಟ್ಕೊಳ್ಳಿ. ಅತ್ತೆ, ಅವ್ರದ್ದು ತಪ್ಪೆಲ್ಲ ಅರ್ಥ ಮಾಡ್ತಿದ್ದೀನಿ ಅತ್ತೆ. ಅವ್ರ ತೆಪ್ಪವ್ರಿಗೆಲ್ಲನೂ ಅರ್ಥ ಆಗೈತೆ. ಸರಿನಾ ಅತ್ತೆ?
ಅತ್ತೆ ಬನ್ನಿ ದೇವಸ್ಥಾನಕ್ಕೆ ಹೋಗನಿ ಅಂತ ಹೇಳ್ತಿದ್ನಲ್ಲ. ಓ ನೀವು ಬರಲ್ಲ ಅಲ್ವಾ? ಬೀಗರು ಬಂದ್ಬಿಟ್ಟವ್ರೆ. ಮಾತಾಡಿ. ನಾನು ನನ್ನ ಫ್ರೆಂಡ್ ಜಯಮ್ಮ ಇಬ್ರು ಹೋಗ್ಬಿಟ್ಟು ಬರ್ತೀವಿ. ಫಸ್ಟ್ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ರೆಡಿ ಆಗ್ಬಿಡ್ತೀನಿ. ಪ್ಯಾಂಟ್ ಶರ್ಟ್ ಹಾಕೊಂಡಿವ್ನಲ್ಲ ಅತ್ತೆ, ಅದಕ್ಕೆ ನೀವು ಫಸ್ಟ್ ಚೂಡಿದಾರನೋ ಸೀರೆನೋ ಉಟ್ಕೊಂಡು ಹಾಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣಮ್ಮ, ಆಯ್ತು, ಒಳ್ಳೇದಾಗ್ಲಿ. ಬೀಗ್ರೆ ಅರ್ಥ ಆಗಿರ್ಬೇಕಲ್ಲ ತೆಪ್ಪು ನಿಜ ಎಲ್ಲ ಅಂದ್ರೆ. ಕುಂತ್ಕೊಳ್ಳಿ. ನಮ್ಮ ಮನೆಗೆ ಬಂದವ್ರನ್ನ ಬರೀ ಹೊಟ್ಟೆಗೆ ಖಾಲಿ ಹೊಟ್ಟೆ ಕಳಿಸ್ಬಿಟ್ಟು ನಮ್ಗೆ ಅಭ್ಯಾಸ ಇಲ್ಲ. ಒಂದ್ ಲೋಟ ಕಾಪಿನ ಮಾಡ್ಕೊಡ್ತೀನಿ, ಕುಂತ್ಕೊಳ್ಳಿ. ಅತ್ತೆ ಜುಜುಮಿ 50,000 ರೂಪಾಯಿ ಕೊಟ್ಬಿಟ್ಟು ಜುಜುಮಿ ಮಗಳನ್ನ ಬುಡಿಸ್ಕೊಂಬಿಟ್ಟು ಬಂದ್ಬಿಡಿ. ಅಯ್ಯೋ ಈ ಪೊದ್ದಿ ಇಲ್ಲ ಅಂದಿದ್ರೆ ಒಂದು ಆಟ ಆಡ್ತಿದ್ದೆ. ಈ ಪೊದ್ದಿ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಲು ದರಿದ್ರದಳು. ಈ ಪೊದ್ದಿ ಇಲ್ದಿದ್ದಂಗೆ ಇದ್ದಿದ್ರೆ ಸೂಪರ್ ಆಗಿರೋದು. ಈ ಪೊದ್ದಿ ಯಾಕೆ ಬಂದು ಹಾಳು ಮಾಡೋದ್ಲ ನಾ ಕಾಣೆ. ಅಯ್ಯೋ ಈಗ 50,000 ರೂಪಾಯಿಯಲ್ಲಿಂದ ಒಂದ್ಸಲಿ ನಾನು ನನ್ನ ಮಗಳನ್ನ ಬುಡಿಸ್ಕೊಂಬಿಟ್ಟು ಬರ್ತೀನಿ ಅಂತ ಬಿಲ್ಡಪ್ ಏನೋ ಕೊಟ್ಟೆ. ಆದರೆ ಹೆಂಗೆ ಬುಡಿಸ್ಕೊಂಬಿಟ್ಟು ಬರಲಿ, ಏನು ಮಾಡಲಿ ಒಂದು ಅರ್ಥ ಆಯ್ತಿಲ್ವಲ್ಲ. ಹೆಂಗಪ್ಪ ಬುಡಿಸ್ಕೊಂಬಿಟ್ಟು ಬರೋಕ್ಕಾಯ್ತದೆ? 50,000 ರೂಪಾಯಿ ಸಾಲ ಮಾಡಬೇಕು. ಚೈನ್ ಮಾರಕ್ಕೆ ನಂಗೆ ಇಷ್ಟನೇ ಇಲ್ಲ. ಏನು ಮಾಡೋದು? ಬಿಲ್ಡಪ್ ಏನೋ ಕೊಟ್ಬಿಟ್ಟಿದ್ದೀನಿ ನನ್ನ ಮಗಳನ್ನ ಬುಡಿಸ್ಕೊಂಬಿಟ್ಟು ಬರ್ತೀನಿ ಅಂತ. ಇಲ್ಲ ಸಾಲ ಪಾಲ ಮಾಡೋಣ ಪರವಾಗಿಲ್ಲ. ಹೆಂಗನ ಮಾಡಿ ನನ್ನ ಮಗಳನ್ನ ಬುಡಿಸ್ಕೊಂಡು ಹೋಗ್ಬೇಕು. ಈ ಊರಾಗ ಯಾರು ಕೊಟ್ಟಾರ ನಂಗೆ ಸಾಲನ? ಪಾರ ಕುಂತಾಗ ಮಾತ್ರ ಇಸ್ಕೊಳಕ್ಕಾಗಲ್ಲ. ಇನ್ನು ಯಾರ ತಗನ ಬೇರೆ ತಗ ಇಸ್ಕೊಬಿಟ್ಟು ನನ್ನ ಮಗಳನ್ನ ಬುಡಿಸ್ಕೊಂಬಿಟ್ಟು ಬರಬೇಕು. ಇಲ್ಲ ಪ್ರೆಸ್ಟೀಜ್ ಏನಾಗಬೇಕಾಗಿಲ್ಲ ನಂದೇಳು. 50,000 ರೂಪಾಯಿ ಯಾರು ಕೊಡ್ತಾರೆ ನನಗೆ ಈ ಊರಾಗೆ? ಹಲೋ ಮಗಳೇ ಹಿರೇ. ಅಯ್ಯೋ ಬಂದೀವ್ನಿ. ಯಾರು ಕೊಡೋಕೆ ತಯಾರಿನೇ ಇಲ್ಲ 50,000 ರೂಪಾಯಿನ. ಈಗ ನಾನೇ ಹೊಂಚಬೇಕು. ಆ ಪೊದ್ದಿ ಅವಳೆಲ್ಲ ಮನೆಯಾಳ ಪೊದ್ದಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಒಸಿ ಆಟ ಆಡೋಕ್ಕಿಲ್ಲ, ಶಾನೆ ಆಟ ಆಡ್ತಾಳೆ, ನಮ್ಮನ್ನು ಗಿರ್ಗಿಟ್ಲಿ ಆಡಿಸ್ತಾಳೆ ಅಂತ ಕೊಂತ್ರಿ ಅವಳು. ನಿಮ್ಮ ಅತ್ತೆ ನಿನ್ನ ಗಂಡ ಬಾಯಿ ಮುಚ್ಕೊಂಡಿದ್ರು, ಆದರೆ ಅವಳು ಮಾತ್ರ ಬಾಯಿ ಮುಚ್ಕೊಂಡಿರಲಿಲ್ಲ. ಅವಳು ಎಷ್ಟು ಎಗರಾಡ್ಬಿಟ್ಲು ಅಂತಂದರೆ ಏನು ಅವ್ರ ಅಪ್ಪನ ಮನೆಗೆ ಗಂಟೊಯ್ತಾಯ್ತೇನೋ ನಂಗೆ ಎಗರಾಡ್ಬಿಟ್ಲು. ನನಗಂತೂ ಸಹಿಸೋಕೇನಿ ಆಯ್ತಿಲ್ಲ ಕಣಮ್ಮಿ. ಏನು ಮಾಡ್ತೀಯ? ಆದ್ರೂ ಸಹಿಸ್ಬೇಕಲ್ಲ. ಸುಮ್ಕೇನಿ ಇವನಿ ಏನೂ ಮಾಡೋಕ್ಕಾಗಲಿಲ್ಲ ನಂಗಂತೂ. ಇಲ್ಲ ನಾನೇ ಏನಾರು ಹೊಂಚ್ಬಿಟ್ಟು ಬಿಡಿಸ್ಕೊಬಿಟ್ಟು ಬರಬೇಕು. ಇಲ್ಲಾಂದರೆ ಈ ಪೊದ್ದಿ ಮುಂದೆ ಮುರುವಾದಿ ಹೋಗ್ಬಿಡ್ತದೆ ನಂದು. ನನ್ನೂ ನೀನು ಎಲ್ಲರ ಮುಂದೆ ಹೆಂಗೆ ತಗ್ಲಾಕ್ಬಿಟ್ಲು ಗೊತ್ತಾ? ನಾನೇ ಬಿಡಿಸ್ಕೊಂಬಿಟ್ಟು ಬರಬೇಕು. ಹಂಗೆ ತಗ್ಲಾಕ್ಬಿಟ್ಲು ನಿನ್ನ. ಬಿಡು, ಹೆಂಗೋ ಅರೇಂಜ್ ಮಾಡ್ತೀನಿ ನಾನು. ಇನ್ನೊಂದು ಕಿತ್ತ ನನಗೆ ಗೊತ್ತಿಲ್ಲ. ನಂಗೆ ಇಂಥ ಕೊಂತ್ರಿ ಕೆಲಸ ಮಾಡಿದ್ರೆ ಸಾಯಿ ಅಂತ ಬಿಟ್ಬಿಡ್ತೀನಿ ಅಷ್ಟೇ. ನೀನು ಹೆಂಗೆ ಹೊಂಚ್ತೀಯ ಅಂದರೆ ಹೆಂಗೋ ಹೊಂಚ್ತೀನಿ. ಸುಮ್ಮ ಕುತ್ಕ ನೀನು. ಇನ್ನೇನು ಮಾಡೋಕ್ಕಾಯ್ತದೆ ನಿನ್ನಂತವ್ಳು ಕಟ್ಕೊಬಿಟ್ಟು? ಅಯ್ಯೋ ಶಿವನೇ, ಏನಾರ ಒಂದು ಮಾಡ್ಬೇಕು ಇವಾಗ. ನನ್ನ ತಗ 10 ರೂಪಾಯಿ ಕಾಸಿಲ್ಲ. ಈಗ ಏನು ಮಾಡೋದು, ಏನು ಕತೆಯೋ ದೇವ್ರೇ. ಮುರುವಾದಿ ಹೋಗಿದ್ದಂಗೆ ನೀನೇ ಕಾಪಾಡಪ್ಪ. ಅಯ್ಯೋ ಒಂದಿನ ಹೇಳ್ತೀನಿ ಆಯ್ತದ ಅಡ್ಜಸ್ಟ್ ಮಾಡ್ಕ. ನೀನು ಮಾಡಿರೋ ಕೆಲಸಕ್ಕೆ ನನ್ನನ್ನು ಯಾಕೆ ಇದು ಮಾಡ್ತೀಯಾ? ನೋಡು ನಿಮ್ಮ ಅತ್ತೆ ಮನೆಯಾಗಿದ್ದೀನಿ, ಎಲ್ಲ ಕೇಳಿಸ್ಕೊತಾರೆ. ಮಾಡ್ಕೋ ಫೋನ.